ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 3 ಬೌಲು ರೇಷನ್ ಅಕ್ಕಿ ಹಾಕ್ತಾ ಇದ್ದೀನಿ ನಾನು. ಇದಕ್ಕೇನೆ 1 ಬೌಲು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯ, ಅರ್ಧ ಬೌಲ್ ಅವಲಕ್ಕಿ, 1/4 ಬೌಲು ಕಡಲೆಬೇಳೆ. ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು 2-3 ಸಲ ಆಮೇಲೆ ನೀರು ಹಾಕಿ 6 ಅವರ್ಸು ನೆನೆಯಕ್ಕೆ ಇಟ್ಬಿಡಿ. ಇದನ್ನು 6 ಅವರ್ಸ್ ಆದಮೇಲೆ ಗ್ರೈಂಡರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ಮೂತ್ ಪೇಸ್ಟ್ ಇರಬೇಕು. ನುಚ್ಚು ಇತ್ತು ಅಂದರೆ ದೋಸೆ ಸರಿಗೆ ಬರಲ್ಲ. ಈ ಥರ ಫುಲ್ಲು ಸ್ಮೂತ್ ಪೇಸ್ಟ್ ಇರಬೇಕು, ಸ್ಮೂತಾಗಿರಬೇಕು ಬ್ಯಾಟರು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದುಬಿಟ್ಟು ಸಾಲ್ಟ್ ಹಾಕಿ, ನಾನು ರಾತ್ರಿನೇ ಸಾಲ್ಟ್ ಹಾಕಿಡ್ತಾ ಇದ್ದೀನಿ, ಹಿಟ್ಟು ಚೆನ್ನಾಗಿ ಉಪ್ಪು ಬರುತ್ತೆ ಅಂತ. ಸ್ವಲ್ಪ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು ರೆಡಿಯಾಗಿದೆ ಈಗ ಬ್ಯಾಟರು. ಈ ಥರ ಇರಬೇಕು ನಿಮಗೆ ದೋಸೆ ಹಿಟ್ಟು. ಇದನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಬಿಸಿ ಪಾತ್ರೆ ಏನಾದ್ರು ಇರುತ್ತಲ್ಲ ಅದರ ಮೇಲೆ ಇಟ್ಬಿಡಿ ಓವರ್ ನೈಟು ನೆನೆಯೋಕ್ಕೆ. ಆವಾಗ ಹಿಟ್ಟು ಚೆನ್ನಾಗಿ ಉಕ್ಕು ಬರುತ್ತೆ. ನೋಡಿ, ಇವಾಗ ನಾನು ಬೆಳಗ್ಗೆ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಬೆಣ್ಣೆ ದೋಸೆಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು 1 ಗ್ಲಾಸಷ್ಟು ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡಿರೋದು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕುದಿಸ್ಕೋಬೇಕು. ನೀರೆಲ್ಲ ಖಾಲಿ ಆಗಬೇಕು, ಅಲ್ಲಿ ತನಕ ಬಾಯ್ಲ್ ಮಾಡ್ಕೋಬೇಕು ನಾವು ಇದನ್ನು. ನೋಡಿ, ಇವಾಗ ನೀರೆಲ್ಲ ಖಾಲಿಯಾಗಿದೆ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಬಾಣಲಿಲಿ ಈರುಳ್ಳಿ ಇರುತ್ತಲ್ಲ ಬೇಯಿಸ್ಕೊಂಡಿರೋದು, ಆ ಈರುಳ್ಳಿ ಹಾಕ್ಬಿಟ್ಟು ಇದಕ್ಕೇನೆ ಆಲೂಗಡ್ಡೆ ಒಂದು 5ರಿಂದ 6 ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿಗೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಇದು ಪಲ್ಯ ರೆಡಿ ಆಗುತ್ತೆ. ಬೆಣ್ಣೆ ದೋಸೆ ಜೊತೆ ಕೊಡ್ತಾರಲ್ಲ ಆ ಪಲ್ಯ ಇದು. ನೋಡಿ, ಇದನ್ನ 1 ಮಿನಿಟ್ ಅಷ್ಟೇ, 1 ನಿಮಿಷದಷ್ಟು ಬೇಯಿಸ್ಕೊಳ್ಳಿ ಅಷ್ಟೇ. ನೋಡಿ, ಇದು ಇವಾಗ ರೆಡಿ ಆಗಿದೆ ಪಲ್ಯ. ಈಗ ನೋಡಿ, ಚಟ್ನಿ ಕೊಡ್ತಾರಲ್ಲ ದೋಸೆ ಜೊತೆ, ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. 1 ಬೌಲು ಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಯಾಲಕ್ಕಿ, 1 ಇಂಚಷ್ಟು ಚಕ್ಕೆ, ಒಂದು 2-3 ಲವಂಗ ಹಾಕ್ತಾಯಿದ್ದೀನಿ. ಅದು ಬೇಯಿಸ್ಕೊಂಡಿರ್ತೀವಲ್ಲ ಈರುಳ್ಳಿ ಜೊತೆ, ಆ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಇದು ಚಟ್ನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ಚಟ್ನಿ. ಇವಾಗ ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹಂಚಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅದಕ್ಕೇ ಈಗ 1 ಸೌಟಷ್ಟು ದೋಸೆ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಂಚಲ್ಲಿ ದೋಸೆನ. ಇದು ಸ್ವಲ್ಪ ದಪ್ಪನೇ ಇರಬೇಕು ಬೆಣ್ಣೆ ದೋಸೆ, ತುಂಬ ತೆಳ್ಳಗಿದ್ರೆ ಅದು ಸರಿ ಬರಲ್ಲ ದೋಸೆ. ನೋಡಿ, ಇಷ್ಟು ದಪ್ಪ ಇರಬೇಕು ದೋಸೆ ನಿಮಗೆ. ಇದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬೆಣ್ಣೆನ. ಒಂದು 2 to 3 ಮಿನಿಟ್ಸು ಬೇಯಿಸಿ ಇದೆ ನಿಮಗೆ ಹೈ ಫ್ಲೇಮಲ್ಲಿ. ನೋಡಿ, ಇದು ಇವಾಗ ತಿರುಗಿಸಿ ಹಾಕಿದ್ದೀನಿ ದೋಸೆನ. ಇಲ್ಲೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಮನೆಯಲ್ಲೇ ತೆಗೆದಿರೋದು ಬೆಣ್ಣೆ. ನೋಡಿ, ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ ಇವಾಗ. ಇದನ್ನು ದೋಸೆ ಚಟ್ನಿ ಜೊತೆ ಸರ್ವ್ ಮಾಡಿ. ಇನ್ನೊಂದು ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ.
ಇದನ್ನು ಅದೇ ಥರ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಬೆಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಬೆಣ್ಣೆನ. ನೋಡಿ, ನನಗೆ 1 ಲೀಟ್ರ್ ಹಾಲು ತೊಗೋತೀನಿ ನಾನು ಡೈಲಿ, ಅಷ್ಟರಲ್ಲಿ ಇಷ್ಟು ಬೆಣ್ಣೆ ಬಂದಿದೆ. 15 ಡೇಸ್ಗೆ ಇದು ಬೆಣ್ಣೆ ತೆಗ್ದಿರೋದು ನಾನು. ಬೆಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ತಿರುಗಿಸಿ ಹಾಕ್ಕೊಂಡು ಆ ಕಡೆ ಸೈಡನ್ನು ಬೇಯಿಸ್ಕೊಂಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಣ್ಣೆ ದೋಸೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ದೋಸೆ ರೆಡಿಯಾಗಿದೆ. ಬಿಸಿ ಇದ್ದಾಗಲೇ ಚಟ್ನಿ ಮತ್ತು ಪಲ್ಯ ಜೊತೆ ಸರ್ವ್ ಮಾಡಿ. ಥ್ಯಾಂಕ್ ಯು.